ಓಂ ಗಂ ಗಣಪತೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಓಂ ಸ್ವಾಮಿ ಶರಣಮಯ್ಯಪ್ಪ. ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಏನಪ್ಪ ವಿಶೇಷವಾದಂತಹ ಕಾರ್ಯಕ್ರಮ ಅಂದರೆ, ನಾವು ಒಂದು ಹೊಸ ವರ್ಷಕ್ಕೆ ಕಾಲ ನೀಡ್ತಾ ಇದ್ದೇವೆ. ಪರಾಭವ ನಾಮ ಸಂವತ್ಸರ. ಈ ಒಂದು ಸಂವತ್ಸರವನ್ನು ನಾವು ಹೊಸ ವರ್ಷ ಅಂದರೆ ಯುಗಾದಿಯ ಒಂದು ಈ ವರ್ಷದ ಹೆಸರು ಪರಾಭವ ನಾಮ ಸಂವತ್ಸರ ಅಂತ ಉಲ್ಲೇಖ ಮಾಡಿದೆ. ಈ ಒಂದು ಯುಗಾದಿ ಹಬ್ಬ ಪ್ರಾಕೃತಿಕವಾಗಿ ಎಲ್ಲ ರೀತಿಯಲ್ಲೂ ನಮಗೆ ಆನಂದ, ಆಹ್ಲಾದ, ನೆಮ್ಮದಿ, ಸಂತೋಷ, ಆರೋಗ್ಯ, ಆಯುಷ್ಯು ಕೊಡಲಿ ಅಂತ ಆ ಪರಮಾತ್ಮನಲ್ಲಿ ನಾನು ಸಹ ಬೇಡ್ಕೊತೀನಿ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವಿಸೋಣ, ಎಲ್ಲರೂ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಅಂತ ಈ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ಎಲ್ಲರೂ ಕ್ಯಾಲೆಂಡರ್ ವರ್ಷನ ಮುಗಿಸ್ಕೊಂಡು ಚಿಗುರೊಡೆಯೋ ವರ್ಷ ಅಂದರೆ ಈ ಯುಗಾದಿ ಹಬ್ಬವನ್ನು ಒಂದು ವಿಶೇಷವಾದಂತಹ ಹಬ್ಬ ಅಂತ ಹೇಳ್ತಾರೆ. ಯಾಕೆಂದರೆ ಪ್ರಕೃತಿಯಲ್ಲೂ ಸಹ ಇದು ಒಂದು ಹೊಸ ಉರುಪನ್ನು ಕೊಡುವಂಥದ್ದು, ಚಿಗುರು ಹೊಡೆಯುವಂಥದ್ದು, ಏನೋ ಒಂದು ರೀತಿಯಂತಹ ಲವಲವಿಕೆಯಿಂದ ಕೂಡಿರುವಂಥದ್ದು. ಅದೇ ರೀತಿ ಸೂರ್ಯ ಭಗವಾನನು ತನ್ನ ಪಥಸಂಚಲನೆ ಮಾಡಿ ಬೆಳಕನ್ನು ಹೆಚ್ಚು ಚೆಲ್ಲುವಂಥನು, ಬಿಸಿಲನ್ನು ತೋರಿಸುವಂಥವನು ಸಹ ಈ ಯುಗಾದಿ ನಂತರವೇ ಸಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಇಷ್ಟೆಲ್ಲ ಯುಗಾದಿಯ ಮಾಹಿತಿ ಆದರೆ, ಅದೇ ರೀತಿ ಈ ಯುಗಾದಿ ಹಬ್ಬ ಯಾವ ರಾಶಿ, ಯಾವ ನಕ್ಷತ್ರಗಳಾಗಿರ್ಬೋದು, ಅವರ ಒಂದು ಶುಭ ಅಶುಭ ಫಲಗಳಾಗಿರ್ಬೋದು, ಎಲ್ಲವನ್ನು ಸಹ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನವನಾಯಕರು ಅಂತ ಹೇಳ್ತೀವಿ. ಅದರಲ್ಲಿ ಪ್ರಮುಖವಾಗಿ 3 ವಿಧವಾದಂತಹ ನಾಯಕರನ್ನು ನಾವು ಗಣನೆಗೆ ತೆಗೆದುಕೊಳ್ತೀವಿ. ಗುರು ಬಂದು ಈ ವರ್ಷ ರಾಜನಾಗ್ತಾನೆ, ಮಂತ್ರಿ ಬಂದು ಕುಜನಾಗ್ತಾನೆ. ನಾವು ಏನಪ್ಪ ಇದರದ್ದು ವಿಶೇಷ ಏನಿರ್ಬೋದು ಅನ್ನೋದೊಂದು ಪ್ರಶ್ನೆ ಬಂತು ಅಂದರೆ, ಗುರು ಏನಪ್ಪ ಅಂದರೆ ಧರ್ಮವನ್ನು ಕಾಪಾಡುವಂಥವನು, ಶನಿ ಮಹಾತ್ಮರು ಬಂದು ಕರ್ಮವನ್ನು ಕಾಪಾಡುವಂಥವನು. ಅದೇ ರೀತಿ ಈ ಒಂದು ಗುರು ರಾಜನಾದಾಗ ತಾನು ಮಾಡುವಂತಹ ಕೆಲಸ ಕಾರ್ಯಗಳು ಪ್ರಾಮಾಣಿಕವಾಗಿದ್ದರೆ ಖಂಡಿತವಾಗ್ಲೂ ರಾಜ್ಯ ಸುಭಿಕ್ಷವಾಗಿ ಜರುಗುತ್ತೆ. ಅದೇ ರೀತಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದರೆ ಗುರುವು ಬೇರೆಯವರಿಗೆ ಬುದ್ಧಿಯನ್ನು ಹೇಳುವಂಥ ಸಂದರ್ಭ ಹೆಚ್ಚಾಗಿ ತನ್ನ ರಾಜ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಸಹ ಉಂಟಾಗುತ್ತೆ. ಇದು ಗುರು ರಾಜನಾದಾಗ ಬರುವಂತಹ ಫಲವಾಗುತ್ತೆ. ಅದೇ ರೀತಿ ಕುಜ ಮಂತ್ರಿ ಆಗ್ತಾನೆ. ನೋಡಿ, ಇಲ್ಲಿ ಬಂದಿದೆ, ಅಲ್ಲಿ ಗುರು ಶುಭ ಫಲಗಳನ್ನು ನೀಡುವಂತಹ ಪ್ರಯತ್ನ ಮಾಡ್ತಿದ್ರೆ, ಕುಜನು ಏನು ಮಾಡ್ತಾನೆ ಅಂದರೆ ಅಗ್ನಿ ಅವಘಡಗಳು. ನೋಡಿ, ಬರೆದಿಟ್ಕೊಳ್ಳಿ, ಖಂಡಿತವಾಗ್ಲೂ ಈ 2026ರಲ್ಲಿ ಅತಿ ಹೆಚ್ಚು ಅಗ್ನಿ ಅವಘಡಗಳು ನಡೆಯುವಂಥದ್ದಾಗಿರ್ಬೋದು. ಅದೇ ರೀತಿ ವಿಮಾನ ದುರಂತಗಳು ನಡೆಯುವಂಥದ್ದು, ಇದ್ದಕ್ಕಿದ್ದಂಗೆ ಜಲಪಾತಗಳಲ್ಲಿ ವ್ಯತ್ಯಾಸ ಬರುವಂಥದ್ದು, ಏನೋ ಒಂದು ಪ್ರಕೃತಿ ಉಪಯೋಗಗಳು 100ಕ್ಕೆ 100 ಜರುಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ದಯವಿಟ್ಟು ಹೇಳ್ತೀನಿ, ಎಲ್ಲರೂ ಒಂದು ಒಳ್ಳೆಯ ಭಾವನೆಗಳಿಂದ ಜೀವನಿಸೋಣ, ಎಲ್ಲರೂ ಒಂದು ಸಮಾನ ಮನಸ್ಕರಾಗಿ ಜೀವನವನ್ನು ಮಾಡೋಣ. ಅದೇ ರೀತಿ ಏನೋ ಒಂದು ಒಳ್ಳೆತನದಿಂದ ಜೀವನ ಮಾಡೋದು ಅತಿ ಮುಖ್ಯವಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಖಂಡಿತವಾಗಲೂ ಅವಘಡಗಳು ಹೆಚ್ಚಾಗುವಂಥ ಸಾಧ್ಯತೆ ಈ ವರ್ಷ ಹೆಚ್ಚಾಗಿದೆ. ಇನ್ನು ಇಷ್ಟೆಲ್ಲ ನೋಡಿದಾಗ ನಾವು ಈ ರಾಶಿಗೋಚಾರ ಫಲವನ್ನು ನೋಡೋಣ.